ಪ್ರಜಾ ಜಗತ್ತು ನ್ಯೂಸ್ಗೆ ಸ್ವಾಗತ. ನೇರ ದಿಟ್ಟ ನಿರಂತರ. ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮದ ಕಾತರಕ್ಕಿ ಮುಧೋಳ ರಸ್ತೆಯ ಬದಿಯ ಎಂಎಸ್ಐಎಲ್ನಿಂದ ಇಂಗಳಗಿ ಎಂಎಸ್ಐಎಲ್ ಹೆಸರಿನಲ್ಲಿ ಆನ್ಲೈನ್ ಪೇಮೆಂಟ್ ಹೆಚ್ಚಿಗೆ ಪಡೆದು ಸರ್ಕಾರಿ ನಿಯಮ ಗಾಳಿಗೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಎಂಆರ್ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಸರ್ಕಾರಿ ನಿಯಮ ಪಾಲನೆ ಮಾಡುತ್ತಿಲ್ಲ. ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದು, ಅಲ್ಲದೆ 5 ರಿಂದ 10 ರೂಪಾಯಿ ಜಾಸ್ತಿ ಹಣ ಪಡೆಯುತ್ತಾರೆ. ಎಂಆರ್ಪಿ ಮಾತ್ರ ಎಂಆರ್ಪಿ ಆಗಿ ಉಳಿದಿದೆ. ಮುಖ ನೋಡಿ ಮಳ ಹಾಕ್ತಾರೆ. ಕಾರ್ಮಿಕರು ಸರ್ಕಾರಿ ನಿಯಮದ ಪ್ರಕಾರ ಕಾರ್ಯನಿರ್ವಹಿಸುತ್ತಿಲ್ಲ ಹಾಗೂ ಇಲಾಖೆಯ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿಲ್ಲ. ಇಲಾಖೆಯ ನಿಯಮಗಳನ್ನು ಗಾಡಿಗೆ ತೂರಿ ಮನಬಂದಂತೆ ಸಾರಾಯಿ ಮಾರಾಟ ಮಾಡುವುದಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರ್ಯಾಂಡ್ಗಳಿಗೆ ಬೀರ್ ಬಾಟಲ್ಗಳಿಗೆ ಜಾಸ್ತಿ ಹಣ ಪಡೆಯುತ್ತಿದ್ದಾರೆ. ಎಂಆರ್ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು, ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪಾಲೆಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಎಲ್ಲರಿಗೂ ಕೊಡಬೇಕಂತ ಏನು ಕೊಡಬೇಕು ಅಂತ ಅದೂ ಗೊತ್ತಿಲ್ಲ. ಯಾವಾಗ ಕಡಿವಾಣ ಹಾಕಲಾಗುವುದು ಅಥವಾ ಹೀಗೆ ಮುಂದಕ್ಕೆ ಹಣ ಲೂಟಿ ಮಾಡುವ ದಂಧೆ ನಡೆಸ್ತಾರ. ಸುಮಾರು ಬಾರಿ ಇಂಥ ಸುದ್ದಿಗಳು ಪ್ರಸಾರವಾದರೂ ಏಕೆ ಹಿಂದೇಟು ಹಾಕ್ತಿದ್ದಾರೆ? ಕೆಲ ಅಬಕಾರಿ ಇಲಾಖೆ ಅಧಿಕಾರಿಗಳು ಈಗಾಗಲೇ ಭಾರೀ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿರುವ ಬಗ್ಗೆ ಕಣ್ಮುಂದೆ ನೋಡಿರುವ ಕೇಳಿರುವ ಉದಾಹರಣೆಯ ವಿಷಯಗಳಿವೆ. ಈಗಲಾದರೂ ಇನ್ನುಳಿದ ಸಂಬಂಧಪಟ್ಟ ಅಧಿಕಾರಿಗಳು ವಿವಿಧ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಪಡೆದರೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತಾರೆ ಎಂಬ ವಿಚಾರದಲ್ಲಿ ಜನರಿದ್ದಾರೆ. In 600 meters, turn right. Powerful sandwich. ಆಯ್ತು ಸರ್. ಹಾಂ.